ಪ್ರೀತಿಯ ದ್ವಿತೀಯ PU ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಸರ್, ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಬರೆದಿದ್ರಿ, ಆದರೆ ಕೆಲವೊಬ್ಬರಿಗೆ ಕೆಲವೊಂದು ಉತ್ತರಗಳಲ್ಲಿ ಡೌಟ್ ಇತ್ತು. ಸರ್ ಆನ್ಸರ್ ಅದಲ್ವಾ ಇದಲ್ವಾ, ಮಾಡಲಲ್ಲಿ ಅದಿತ್ತು, ಪ್ರಿಪೇಟರಿನಲ್ಲಿ ಅದಿತ್ತು ಆನ್ಸರ್ ಅದಕ್ಕೆ ಅಂತ. ಫೈನಲ್ ಆಗಿ ಈಗ ಗೌರ್ಮೆಂಟ್ ವತಿಯಿಂದ ಅಂದರೆ PUC ಬೋರ್ಡ್ ವತಿಯಿಂದ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ 1ನ ಕೀ ಆನ್ಸರ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ, ತಾವುಗಳು ನೋಡ್ಕೊಳ್ಬೋದು. ಆನ್ಸರ್ ಆಲ್ ದಿ ಕ್ವಶನ್ಸ್ ಈಸ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ ಅಂತ ಇದೆ. ಹೌದಲ್ಲ, ಫಸ್ಟ್ ಆನ್ಸರ್ ಬಂದುಬಿಟ್ಟು 0 ಡಿವಿಷನ್ ಎರರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಸೆಕೆಂಡ್ ಆನ್ಸರ್ ಈಸ್ ಆಪ್ಷನ್ ಸಿ 10. ಥರ್ಡ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ಆಯಿತಾ, ಎ ಈಸ್ ಫಾಲ್ಸ್ ಬಟ್ ಆರ್ ಈಸ್ ಟ್ರೂ ಅಂತ. ಕ್ವಶನ್ ನಂಬರ್ 4ಗೆ ರೈಟ್ ಆನ್ಸರ್ ಬಿ ಆಗಿರುತ್ತದೆ. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ದಿ ಲಾರ್ಜೆಸ್ಟ್ ಎಲಿಮೆಂಟ್, ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕ್ವಾಡ್ರಾಟಿಕ್ ಟೈಮ್ ಆಲ್ಗೋರಿದಮ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ದ ಪರ್ಪಸ್ ಆಫ್ ಡೇಟಾ ಅಂತ ಇದೆ ಅಲ್ವಾ, ಟು ಎನ್ಶ್ಯೂರ್ ಏನಿದು ರಿಲಯಬಿಲಿಟಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ವಾಟ್ ಡಸ್ ದಿ ಆರ್ಡರ್ ಬೈ ಕ್ಲಾಸ್ ಡೂ ಇನ್ SQL ಅಂತ ಇದೆ. ಶಾರ್ಟ್ಸ್ ರೋ ಬೇಸ್ಡ್ ಆನ್ ಕಾಲಮ್ ವ್ಯಾಲ್ಯೂಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್. ಕ್ವಶನ್ ನಂಬರ್ 9 ಮೈ ಡಿಯರ್ ಚಿಲ್ಡ್ರನ್, which data type is used to hold numbers with decimal point in MySQL ಅಂತ ಇದೆ. float is the right answer. question number 10 the prompt that indicates MySQL ಅಂತ ಇದೆ ಅಲ್ವಾ, ಅದು B is the right answer. question number 11 the largest ಎಕ್ಸಾಂಪಲ್ ಆಫ್ WAN WAN ಅಂದರೆ ಇಂಟರ್ನೆಟ್ ಅನ್ನುವಂಥದ್ದೇ ರೈಟ್ ಆನ್ಸರ್. ಕ್ವಶನ್ ನಂಬರ್ 12 ದಿ ನೆಟ್ವರ್ಕ್ ಟೋಪೋಲಜಿ ವೇರ್ ಡಾಟಾ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಇನ್ ಓನ್ಲಿ ಒನ್ ಡೈರೆಕ್ಷನ್, ಅದು ರಿಂಗ್ ಆಗಿರುತ್ತದೆ. ಕ್ವಶನ್ ನಂಬರ್ 13 ಎಕ್ಸಾಂಪಲ್ ಆಫ್ ಫುಲ್ ಡುಪ್ಲೆಕ್ಸ್ ಕಮ್ಯುನಿಕೇಷನ್ಗೆ ಮೊಬೈಲ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14 ದಿ ಡೆವಲಪ್ಮೆಂಟ್ ಆಫ್ HTTP ವಾಸ್ ಲೆಡ್ ಬೈ ಡ್ಯಾಶ್ ಅಂತ ಇದೆ. ಟಿಮ್ ಬರ್ನರ್ಸ್ ಲೀ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 15 ದಿ ಸ್ಟ್ಯಾಂಡ್ ಅಲೋನ್ ಪ್ರೋಗ್ರಾಮ್ಸ್ ದಟ್ ಆರ್ ಕೇಪಬಲ್ ಆಫ್ ವರ್ಕಿಂಗ್ ಆನ್ ಇಟ್ಸ್ ಓನ್ ಈಸ್ ಡ್ಯಾಶ್ ಅಂತ ಇದೆ. ವಾರ್ಮ್ ಈಸ್ ದ ರೈಟ್ ಆನ್ಸರ್. ಈಗ ಕೇಳಿ ನನ್ನ ವಿದ್ಯಾರ್ಥಿಗಳೇ, ಲಾಸ್ಟ್ ಟೈಮಲ್ಲಿ ತಾವುಗಳು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀರಲ್ವಾ, ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಅಥವಾ ವಾಟ್ ಈಸ್ ಯುವರ್ ಸ್ಕೋರ್ ಫಾರ್ MCQs, ಪ್ಲೀಸ್ ಕಮೆಂಟ್. ದಟ್ಸ್ ಆಲ್. ಎನಿಹೌ, ದಯವಿಟ್ಟು ವ್ಯಾಲ್ಯೂಯೇಷನ್ಗಿಂತ ಮುಂಚೆ ಈ ಯಾವುದಾದ್ರೂ ಆನ್ಸರು ನಿಮಗೆ ತಪ್ಪು ಕಂಡು ಬಂದಲ್ಲಿ NCERT ಮುಖಾಂತರ ತಾವುಗಳು ಪ್ರೂಫ್ ಮಾಡಬೇಕಾಗತ್ತೆ. ಕಮೆಂಟ್ ಮಾಡಿ ಆಯಿತಾ. ಇಫ್ ಆಲ್ ಆನ್ಸರ್ಸ್ ಆರ್ ರಾಂಗ್ ಪ್ಲೀಸ್ ಕಮೆಂಟ್ ಮೀ, ಸರ್ ಅಪ್ಲೋಡೆಡ್ ಆಲ್ ಆನ್ಸರ್ಸ್ ಆರ್ ರಾಂಗ್, ವಿಲ್ ಬಿ ಮೋರ್ ಹ್ಯಾಪಿ. ಕ್ವಶನ್ ನಂಬರ್ 16 ರೈಟ್ ಆನ್ಸರ್ ಈಸ್ ಪಾರ್ಸಿಂಗ್. ಕ್ವಶನ್ ನಂಬರ್ 17 ಡಂಪ್. 18 ರಿಡಂಡೆನ್ಸಿ. 19 ಡಿಸ್ಟಿಂಕ್ಟ್. 20 ಲೆಂತ್ ಈಸ್ ದ ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, ಈಗ ಪಾರ್ಟ್ ಬಿನಲ್ಲಿ 2 ಮಾರ್ಕ್ ಕ್ವಶನ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ, ಯಾಕಂದರೆ ಬಹಳ ಜನ ಕಾಯ್ತಾ ಇದ್ರಿ ಆಯಿತಾ. 2 ಮಾರ್ಕ್ ಕ್ವಶನ್ಸ್ಗಳಲ್ಲಿ ಈ ಕಡೆ ಪ್ರಿಫಿಕ್ಸ್ ಇದೆ, ಈ ಕಡೆ ಪೋಸ್ಟ್ ಫಿಕ್ಸ್ ಅಂತ ಇದೆ, ಹೌದಲ್ವಾ. ವಾಟ್ ಈಸ್ ಪ್ರಿಫಿಕ್ಸ್ ಅಂತ ಫಸ್ಟ್ ಬರೀಬೇಕು, ವಾಟ್ ಈಸ್ ಪೋಸ್ಟ್ ಫಿಕ್ಸ್ ಅಂತ ಬರೀಬೇಕು. ಇದನ್ನು ನಾನು ನಿಮಗೆ ಎಕ್ಸಾಮ್ಗಿಂತ ಮುಂಚೆನೇ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಇಂಗ್ಲೀಷಿನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ, ಬಿಫೋರ್ ಹಾಗೂ ಆಫ್ಟರ್ ನೆನ್ಪಿಟ್ಕೊಳ್ಳಿ ಅಂತ. ಬಿಫೋರ್ ಅಂದರೆ ಪ್ರಿಫಿಕ್ಸ್, ಆಫ್ಟರ್ ಅಂತ ಹೇಳಿದರೆ ಪೋಸ್ಟ್ ಫಿಕ್ಸ್ ಅಂತ, ಇಷ್ಟೇ ರೀ, ಮತ್ತೇನೂ ಇಲ್ಲ. ಬನ್ನಿ ಕ್ವಶನ್ ನಂಬರ್ 22 ನೋಡೋಣ. ವಾಟ್ ಈಸ್ ಪೈಥಾನ್ ಫಂಕ್ಷನ್ ಟು ಇನ್ಸರ್ಟ್ ಎ ನ್ಯೂ ಎಲಿಮೆಂಟ್ ದಟ್ ದಿ ಎಲಿಮೆಂಟ್ ಆಫ್ ಕ್ಯೂ ಅಂತ ಇದೆ. ಇದನ್ನು ಈ ರೀತಿಯಾಗಿ ಬರೆದ್ರೆ 2 ಮಾರ್ಕ್ ನಿಮಗೆ ಸಿಗುತ್ತೆ. ಯಾವ ರೀತಿಯಾಗಿ ಮಾರ್ಕ್ಸನ್ನು ಡಿವೈಡ್ ಮಾಡಲಾಗಿದೆ ಅದು ಕೂಡ ಇಲ್ಲಿ ನೋಡ್ಬೋದು. ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಮಾಡಿಫೈಡ್ ಬೈನರಿ ಸರ್ಚ್ ಅಂತ ಇದೆ ಆಯಿತಾ. ಎನಿ 2 ಅಪ್ಲಿಕೇಶನ್ಸ್ ಇಫ್ ಯು ರೈಟ್ ಯು ವಿಲ್ ಗೆಟ್ 2 ಮಾರ್ಕ್ ಆಯಿತಾ. ಇಲ್ಲಿ 3 ಕೊಟ್ಟಿದ್ದೀವಿ, ಯಾವುದಾದ್ರೂ 2 ಬರೆದ್ರೂ ಸಾಕು. ಯಾವತ್ತೂ ಒಂದು ಎಕ್ಸ್ಟ್ರಾ ಬರೀಬೇಕು, ಯಾವುದಾದ್ರೂ ಸ್ಪೆಲ್ಲಿಂಗ್ ತಪ್ಪಾಯಿತು ಅಥವಾ ಏನೋ ಎಡವಟ್ಟಾದರೆ ಆರಾಮಾಗುತ್ತೆ. ಕ್ವಶನ್ ನಂಬರ್ 24 ಗಿವನ್ ದ ರಿಲೇಷನ್ ಗಾರ್ಡಿಯನ್ ವಿತ್ ದಿ ಡಿಗ್ರಿ ಆ್ಯಂಡ್ ಕಾರ್ಡಿನಲಿ ಆಫ್ ದ ರಿಲೇಷನ್ ಅಂತ ಇದೆ. ಇದಕ್ಕೂ ಕೂಡ ಅಷ್ಟೇ. ಕ್ವಶನ್ ನಂಬರ್ 25 ಮೈ ಡಿಯರ್ ಚಿಲ್ಡ್ರನ್, ವಾಟ್ ಈಸ್ ಡಿಲೀಟ್ ಕಮ್ಯಾಂಡ್ ಯೂಸ್ಡ್ ಇನ್ SQL. ವೈ ಅದು ವಾಟ್ ಅಲ್ಲ, ವೈ ಈಸ್ ಡಿಲೀಟ್ ಕಮ್ಯಾಂಡ್ ಈಸ್ ಯೂಸ್ಡ್ ಇನ್ SQL ಅಂತ ಇದೆ. ರೈಟ್ ಇಟ್ಸ್ ಸಿಂಟ್ಯಾಕ್ಸ್ ಅಂತ ಇದೆ ಆಯಿತಾ. ನೋಡಿ ಏನು, ಟು ರಿಮೂವ್ 1 ಆರ್ ಮೋರ್ ರೆಕಾರ್ಡ್ ಫ್ರಮ್ ಎ ಟೇಬಲ್. ಡಿಲೀಟ್ ಕಮೆಂಟ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಟು ರಿಮೂವ್ 1 ಆರ್ ಮೋರ್ ರೆಕಾರ್ಡ್ ಅಥವಾ ರೋಸ್ ಆಗಿರ್ಬೋದು ಅಥವಾ ಟೂಪಲ್ಸ್ ಆಗಿರ್ಬೋದು ಆಯಿತಾ. ಸಿಂಟ್ಯಾಕ್ಸಲ್ಲಿ ಡಿಲೀಟ್ ಫ್ರಮ್ ಟೇಬಲ್ ನೇಮ್ ಸಿಂಟ್ಯಾಕ್ಸ್ ಬರೀರಿ ಅಂತ ಇದ್ರಲ್ವ, ಅದರದ್ದು ಡಿಲೀಟ್ ಫ್ರಮ್ ಟೇಬಲ್ ನೇಮ್ ಅಂತ ಅಷ್ಟೇ. ಅದಕ್ಕೆ ಒಂದು ಸಿಂಟ್ಯಾಕ್ಸ್ ಬರೆದಿದ್ದಕ್ಕೆ 1 ಮಾರ್ಕು, ಹಾಗೂ ವೈ ಅಂತ ಬರ್ತಿದ್ದಕ್ಕೆ ಅದಕ್ಕೆ 1 ಮಾರ್ಕ್. ಕ್ವಶನ್ ನಂಬರ್ 26 ಅದು ಕೂಡ 2 ಮಾರ್ಕ್ ಕ್ವಶನ್ ಆಗಿರುತ್ತೆ ಮಕ್ಕಳೇ.
ಯಾವ ರೀತಿಯಾಗಿ ಡಿವೈಡ್ ಆಗಿದೆ ಅಂದರೆ ವಾಟ್ ಈಸ್ ದಿ ರೋಲ್ ಆಫ್ ಮೋಡಮ್ ಇನ್ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಇದೆ. ಯಾವುದಾದ್ರೂ ಟು ಮೋಡಮ್ ಅಂದರೆ ಗೊತ್ತಲ್ವಾ, ಆಯಿತಾ, ಎಲ್ಲರಿಗೂ ಕೂಡ ಗೊತ್ತು ಮೋಡಮ್ ಅಂದರೆ, ಆಯಿತಾ. ಇದನ್ನು ತಗೊಳ್ಳೋ ಬರೆದ್ರೆ ಒನ್ ಮಾರ್ಕು ಸಪ್ರೇಟಾಗಿ ಕೊಡ್ತಾರೆ. ನೇಮ್ ಎನಿ ಟು ವೈರ್ಡ್ ಮೀಡಿಯಾ ಅಂತ ಇದೆ. ಈ ಭಾಳ ವೈರ್ಡ್ ಇದ್ದಾವೆ ಸರ್. ಒಂದು ತಗೊಳ್ಳೋ ಫೈಬರ್ ಕೇಬಲ್ ಬರೀರಿ, ಅಥವಾ ಪೇರ್ ಕೇಬಲ್ಲು, ಟ್ವಿಸ್ಟೆಡ್ಡು, ಆಪ್ಟಿಕಲ್ಲು, ಫೈರ್, ಏನು ಭಾಳ ಇದ್ದಾವೆ. ಯಾವುದಾದ್ರೂ 2 ಬರೀರಿ, 2 ಮಾರ್ಕ್ಸ್ ಸಿಗುತ್ತೆ. ಪಾರ್ಟ್ ಸಿ ಅದು 3 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಎನಿ 4 ಅಂತ ಕೊಟ್ಟಿದ್ರು ಎಕ್ಸಾಮಲ್ಲಿ, ಆಯಿತಾ. ಆನ್ಯುವಲ್ ಎಕ್ಸಾಮ್ 2026 ಪೇಪರ್ ಇದು. ಕ್ವಶನ್ ವಿತ್ ಆನ್ಸರ್ ಇದೆ, ಟೆನ್ಷನ್ ತೊಗೋಬೇಡಿ. ವಾಟ್ ಈಸ್ ಪರ್ಪಸ್ ಆಫ್ ರೇಸ್ ಎಲಿಮೆಂಟ್ ಅಂತ ಇತ್ತು, ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ವಾಟ್ ಈಸ್ ದ ಪರ್ಪಸ್ ಆಫ್ ರೇಸ್ ಎಲಿಮೆಂಟ್ ಅಂತ ಬರೆದ್ರೆ ರೈಟ್ ಇಟ್ಸ್ ಸಿಂಟ್ಯಾಕ್ಸ್ ಅಂತ ಇದೆ, ಅದರ ಸಿಂಟ್ಯಾಕ್ಸ್ ಬರೆದ್ರೆ 1 ಮಾರ್ಕ್, ಎಕ್ಸಾಂಪಲ್ ಬರೆದ್ರೆ 1 ಮಾರ್ಕ್, ಅಲ್ಲಿಗೆ ಟೋಟಲಾಗಿ 3 ಮಾರ್ಕ್. ಇದನ್ನು ಈ ರೀತಿಯಾಗಿ ಡಿವೈಡ್ ಮಾಡ್ತಾರೆ. ಈಗ ಯಾರಾದರೂ ನೀವು ಸಿಂಟ್ಯಾಕ್ಸ್ ಗೊತ್ತಿರಲಿಲ್ಲ, ಬರೀ ಎಕ್ಸಾಂಪಲ್ ಬರ್ತಿದ್ರಿ, ಆವಾಗ ಸಿಂಟ್ಯಾಕ್ಸಿನ ಮಾರ್ಕ್ಸು ಅಲ್ಲಿ ಕ್ರೆಡಿಟ್ ಆಗೋಲ್ಲ. ಇಷ್ಟು ತಗೊಳ್ಳು, ತಿಳ್ಕೊಳ್ಳಿ ಡಿಫ್ರೆನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 29, ವಾಟ್ ಈಸ್ ಅ ಫೈಲ್ ಅಂತ ಇದೆ. ಎಕ್ಸ್ಪ್ಲೇನ್ ಎನಿ ಟು ಫೈಲ್ ಓಪನಿಂಗ್ ಮೋಡ್ಸ್ ಇನ್ ಪೈಥಾನ್ ಅಂತ. ಇದು ಕೂಡ ಅಷ್ಟೇ ಸರ್. ವಾಟ್ ಈಸ್ ಫೈಲಿಗೆ 1 ಮಾರ್ಕ್ ಕ್ರೆಡಿಟ್ ಆಗುತ್ತೆ, ಅರ್ಥ ಆಗುತ್ತಲ್ವಾ. ನಂತರದಲ್ಲಿ ರೈಟ್ ಎನಿ 2 ಮೋಡ್ಸ್ ಅಂತ ಇದೆ. ಯಾವುದಾದ್ರೂ 2 ಮೋಡ್ಸನ್ನು ಬರೆದ್ರೆ ನಿಮಗೆ ಅದಕ್ಕೆ 2 ಮಾರ್ಕ್ಸ್ ಸಿಗುತ್ತೆ. ಆನ್ಸರ್ ದಿ ಫಾಲೋಯಿಂಗ್ ಅಂತ ಇದೆ. ಈ ಭಾಳ ಈಸಿ ರೀ, ಕಂಪ್ಯೂಟರ್ ಡಿವೈಡ್ ಮಾಡಿ ಲಾಂಗ್ ಆನ್ಸರ್ಸ್ ಇರಲ್ಲ ನೋಡಿ. ಈಗ ಡಿಫೈನ್ ಸಾರ್ಟಿಂಗ್ ಅಂತ, ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ವಾಟ್ ಈಸ್ ಸ್ವ್ಯಾಪಿಂಗ್ ಅಂತ ಇದೆ, ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಹೌ ಮೆನಿ ಪಾಸಸ್ ಆರ್ ಮೇಡ್ ಬೈ ಸೆಲೆಕ್ಷನ್ ಟು ಸಾರ್ಟ್ ಎನ್ ಎಲಿಮೆಂಟ್ಸ್ ಅಂತ ಇದೆ, ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಈ ರೀತಿಯಾಗಿ ಡಿವೈಡ್ ಆಗಿಬಿಟ್ಟು ನಿಮಗೆ ಅಂಕಗಳು ಸಿಗುತ್ತೆ. ಕ್ಲಿಯರ್. ನೆಕ್ಸ್ಟು ನೋಡಿ, ಕ್ವಶನ್ ನಂಬರ್ 31 ಕೂಡ ಅಷ್ಟೇ. ವಾಟ್ ಈಸ್ ಕೊಲಿಷನ್ ರೆಸೊಲ್ಯೂಷನ್ ಆ್ಯಂಡ್ ಪರ್ಫೆಕ್ಟ್ ಆ್ಯಸ್ ಫಂಕ್ಷನ್ ಇನ್ ಹ್ಯಾಶಿಂಗ್ ಅಂತ ಇದೆ. ಇದು ಕೂಡ ಅಷ್ಟೇ ಸರ್. 3 ಕ್ವಶನ್ಸ್ ಕೇಳಿದ್ದಾರೆ. ಆ 3 ನೋಡಿ, ವಾಟ್ ಈಸ್ ಕೊಲ್ಯೂಷನ್ ಅಂತ ಬರೆದ್ರೆ ಅದಕ್ಕೆ 1 ಮಾರ್ಕು, ವಾಟ್ ಈಸ್ ಕೊಲ್ಯೂಷನ್ ರೆಸೊಲ್ಯೂಷನ್ ಅಂತ ಬರೆದ್ರೆ ಅದಕ್ಕೆ 1 ಮಾರ್ಕ್ ಸಿಗುತ್ತೆ, ಆಯಿತಾ. ಈ ರೀತಿಯಾಗಿ ಪರ್ಫೆಕ್ಟ್ ಆ್ಯಸ್ ಫಂಕ್ಷನ್ ಇನ್ ಹ್ಯಾಶಿಂಗ್ ಅದು ಕೂಡ 1 ಮಾರ್ಕಿಗಿದೆ ಡಿವೈಡು. ಕ್ಲಿಯರ್. ನೀವು ಅದರಲ್ಲಿ 1 ಬರೆದಿದ್ದರೆ 1 ಮಾರ್ಕ್ಸ್ ಸಿಗುತ್ತೆ, 2 ಅಟೆಂಡ್ ಮಾಡಿದರೆ 2 ಮಾರ್ಕ್ಸ್ ಸಿಗುತ್ತೆ, ಆಯಿತಾ. ಡಿಸ್ಕ್ರೈಬ್ ಡೇಟಾಬೇಸ್ ಸ್ಕೀಮಾ ಅಂತ ಇದೆ. ಇದನ್ನೆಲ್ಲರೂ ಕೂಡ ಬರೆದಿರ್ತೀರ. 3 ಪಾಯಿಂಟ್ಸ್ ಬರೆದ್ರೆ ಈಚ್ ಕ್ಯಾರಿ 1 ಮಾರ್ಕು. ಇಲ್ಲೂ ಅಷ್ಟೇ ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ಆ್ಯಂಡ್ ಮಲ್ಟಿ ರೋ ಫಂಕ್ಷನ್ ಇನ್ SQL ಅಂತ ಇದೆ. ಯಾವುದಾದ್ರೂ 3 ಡಿಫ್ರೆನ್ಸ್ ಬರೆದ್ರೆ ಸಾಕು. ಇಲ್ಲಿ 4 ಕೊಟ್ಟಿದ್ದೇವೆ ನಾವು. ಎನಿ 3 ಯು ಕ್ಯಾನ್ ರೈಟ್, ಆಯಿತಾ. ವಿತೌಟ್ ಎನಿ ಎರರ್, ವಿತೌಟ್ ಎನಿ ಮಿಸ್ಟೇಕ್ಸ್ ಯು ವಿಲ್ ಗೆಟ್ 3 ಔಟ್ ಆಫ್ 3. ಎಕ್ಸ್ಪ್ಲೇನ್ ಮ್ಯಾಕ್ ಅಡ್ರೆಸ್ ಅಂತ ಇದೆ. ಅವತ್ತು ನಾವು ಡಿಫ್ರೆನ್ಸ್ ನೋಡ್ತಾ ಇದ್ದೀವಲ್ವ, IP ಅಡ್ರೆಸ್ಸು. ಎಕ್ಸಾಮ್ಗಿಂತ ಮುಂಚೆ ಒಂದಿನ ಡಿಫ್ರೆನ್ಸ್ ಬಿಟ್ವೀನ್ ಮ್ಯಾಕ್ ಅಡ್ರೆಸ್ ಆ್ಯಂಡ್ IP ಅಡ್ರೆಸ್ ಅಂತ ನೋಡ್ತಾ ಇದ್ವಿ. ಇಲ್ಲಿ ನಿಮ್ಗೆ ಬರೀ ಎಕ್ಸ್ಪ್ಲೇನ್ ಮ್ಯಾಕ್ ಅಡ್ರೆಸ್ ಅಂತ ಕೇಳಿದ್ದಾರೆ. ಒಂದು ಸೈಡಿಂದ ಬರೆದ್ರೆ ಮುಗದೆ ಹೋಗೋದು. ಎನಿ 3 ಯು ರೈಟ್, ಯು ವಿಲ್ ಗೆಟ್ 3 ಔಟ್ ಆಫ್ 3 ಮಾರ್ಕ್ ಇನ್ ಯುವರ್ ಆನ್ಸರ್ ಪೇಪರ್. ಈಗ ನಾವು ಪಾರ್ಟ್ ಡಿ ಕಡೆಗೆ ಹೋಗ್ತಿದ್ವಿ. ಲೆಟ್ ಮಿ ಪಿಚ್ ಇನ್ ಟು ದ ಪಾರ್ಟ್ ಡಿ ಮೈ ಡಿಯರ್ ಚಿಲ್ಡ್ರನ್. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್. ಎನಿ 4 ಅಂತ ಇದೆ. 4 5 20. ದಿಸ್ ಪಾರ್ಟ್ ಡಿ ಕ್ಯಾರೀಸ್ 20 ಮಾರ್ಕ್ಸ್ ಟೋಟಲ್ ಆಗಿ. ಹಾಗಿದ್ರೆ ವಾಟ್ ಈಸ್ ಆರ್ಡರಿಂಗ್ ಪ್ರಿನ್ಸಿಪಲ್ ಆಫ್ ಸ್ಟ್ಯಾಕ್ ಅಂತ ಇದೆ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್ ಇನ್ ಪ್ರೋಗ್ರಾಮಿಂಗ್. ಹೌದಲ್ವಾ, ಇದನ್ನೆಲ್ಲ ತಗೊಳ್ಳು, ಸ್ವಲ್ಪ ನೋಡ್ತಾ ಹೋಗಬೇಕು. ನೋಡಿ, ವಾಟ್ ಈಸ್ ಆರ್ಡರಿಂಗ್ ಪ್ರಿನ್ಸಿಪಲ್ ಆಫ್ ಸ್ಟ್ಯಾಕ್ ಅಂತ ಇದೆ. ಇದಕ್ಕೆ 1 ಮಾರ್ಕ್ ಇರುವಂಥದ್ದು, ಆಯಿತಾ. ಅದು LIFO. ನೆಕ್ಸ್ಟು ತಗೊಳ್ಳು, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಅಂತ ಇದ್ದರು, ಅದಕ್ಕೆ 4 ಮಾರ್ಕ್ ಕ್ಯಾರಿ ಆಗುತ್ತೆ. ಯಾವುದಾದ್ರೂ 4 ಅಪ್ಲಿಕೇಶನನ್ನು ಬರೆದ್ರೆ ಪ್ರೋಗ್ರಾಮಿಂದು, ಅದಕ್ಕೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಈ ರೀತಿಯಾಗಿ 5 ಮಾರ್ಕ್ಸ್ ಈಸಿ. ಕಡಿಮೆ ಬರೆದು ಜಾಸ್ತಿ ಅಂಕಗಳು ತೆಗೆದುಕೊಳ್ಳುವಂಥದ್ದು. ಆದರೆ ಸ್ಮಾರ್ಟ್ ವರ್ಕ್, ಆದರೆ ಇಂಟೆಲಿಜೆಂಟ್ ಇರಬೇಕು, ಏನು ಬರಿಬೇಕು ಗೊತ್ತಿರಬೇಕಲ್ವಾ. ಡಿಫೈನ್ DQ, ಎಕ್ಸ್ಪ್ಲೈನ್ ದಿ ಆಪ್ರೇಷನ್ ಆಫ್ DQ. ಪ್ರೊನೌನ್ಸಿಯೇಷನ್ ಹೇಗೆ ಅಂತ ಗೊತ್ತಿಲ್ಲ ಕಣ್ರೋ, DEQUE, ಆದರೆ ರೈಟ್ ಅಂದ್ಕೊಂಡಿದ್ದೀನಿ. ನಿಮಗೆ ಗೊತ್ತು ಚೆನ್ನಾಗೈತಾ, ನಿಮ್ಮ ಟೀಚರ್ ನಿಮ್ಗೆ ಕಲಿಸಿರ್ತಾರೆ ನೋಡಿ ಮಕ್ಕಳು. ಇಲ್ಲೂ ಕೂಡ ಆದರೂ ಅಷ್ಟೇ 1 ಮಾರ್ಕ್ ನಿಮಗೆ ಡಿಫೈನ್ ಮಾಡಿದರೆ, ನಂತರದಲ್ಲಿ ಎಕ್ಸ್ಪ್ಲೇನ್ 4 ಪಾಯಿಂಟ್ಸು ಮಾಡಿದರೆ ಅದಕ್ಕೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು 37 ಕೂಡ ಅಷ್ಟೇ ಮಕ್ಕಳೇ, ಭಾಳ ಈಸಿಯಾಗಿದೆ, ನೋಡ್ಕೊಳ್ಳಿ. ಯಾಕಂದರೆ ಭಾಳ ಜನ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀತಾ ಇದ್ದೀರಾ, ಅಥವಾ ಕೆಲವೊಬ್ಬರು ಏನು ಬರೆದಿರಲ್ಲ, ಅಥವಾ ಕೆಲವೊಬ್ಬರು ಅನಾರೋಗ್ಯದಿಂದ, ಹೌದಲ್ವಾ, ಬಿಕಾಸ್ ಸಮ್ ಹೆಲ್ತ್ ಇಶ್ಯೂಸ್ ನೀವು ಬಿಟ್ಟಿರ್ಬೋದು. ಏನು ಟೆನ್ಷನ್ ತಗೋಬೇಡ್ರಿ ಸರ್. ಲೈಫಲ್ಲಿ ಒಂದೇ ಎಕ್ಸಾಮ್ ಅಲ್ಲ, 1 ಎಕ್ಸಾಮ್ ವಿಲ್ ನಾಟ್ ಚೇಂಜ್ ಯುವರ್ ಲೈಫ್ ಮ್ಯಾನ್. ಬನ್ನಿ, ಆಯಿತಾ.
ಲೀಸ್ಟ್ ಸಮ್ ಪ್ರಿವೆಂಟಿವ್ ಮೆಜರ್ಸ್ ಎಗೇನೆಸ್ಟ್ ದ ಮಾಲ್ವೇರ್ ಅಂತ ಇದೆ, ಅದು ಕೂಡ ಭಾಳ ಚೆನ್ನಾಗಿದೆ. ಯಾವುದಾದ್ರೂ 5 ಬರೀರಿ ಸಾಕು ಸರ್. 5 ಇದನ್ನು ನನಗೆ 100% ಫಿಕ್ಸ್ ಅಂತಲೇ ನಿಮಗೆ ನಾನು ಈ ಮಾಲ್ವೇರಿನ 3 ಪ್ರಶ್ನೆ ಕೊಟ್ಟಿದ್ದೆ, ಅದರಲ್ಲಿ ಬಂದಿದೆ ಆಯಿತಾ. ನೆಕ್ಸ್ಟ್ ಈಗ ಪಾರ್ಟ್ ಈ ಕಡೆಗೆ ಇದ್ದೀವಿ. ಆನ್ಸರ್ ಎನಿ 2 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಇಲ್ಲೂ ಕೂಡ ಅಷ್ಟೇ. ಇದು ನೀವು ದಿನ ಕೂತ್ಕೊಂಡು ಪಟ ಅಂತ ಓದಿತೀರಲ್ವ, ಹಾಗೆ ಆಯಿತಾ. ಇದನ್ನೆಲ್ಲ ತಗೊಳ್ಳು ಮಾಡಿರ್ತೀರ, ಸಾಕು ಅನ್ಸುತ್ತಲ್ವ. ಏನೂ ಇಲ್ಲ, ಉದ್ದೇಶ ಮಕ್ಕಳು ಯಾರಾದರೂ ರಿಪೀಟರ್ಸು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ. God bless you all, my dear.